ನಮಸ್ತೆ. ಹಿರಿಯ ರಾಜಕಾರಣಿಗಳು ಹಿರಿಯ ಮುತ್ಸದಿಗಳು ಶವಣ ಶಿವಶಂಕರ ಅವರಿಗೆ ಒಂದು ಮುಂದಿನ ಮಾಸ ಹಿರಿಯ ಬಂದಿದ್ದೀರ ಹಿರಿಯ ರಾಜಕಾರಣಿಗಳಾಗಿದ್ದಂತ ಶವಣ ಶಿವಶಂಕರ ಅವರ ಬಗ್ಗೆ ಸರ್, ಇನ್ನೆಂದು ಕಂಡರಿಯದಂತ ಭಾರತ ತುಂಬಾ ವೀರಶೈವ ಸಮಾಜದಲ್ಲಿ ಅತ್ಯಂತ ಮುಖ್ಯವಾದ ವ್ಯಕ್ತಿ ಅಂದ್ರೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು. ಯಾಕಂದ್ರೆ ಅವ್ರ ಬಗ್ಗೆ ಹೇಳಕ್ಕೆ ಹಲವಾರು ವಿಷಯಗಳಿದಾವೆ. ಒಂದಂತಲ್ಲ, ಎಜುಕೇಶನ್ ಅಲ್ಲೇ ಆಗ್ಲಿ, ಯಾವ್ದಾದ್ರು ದಾನ ಧರ್ಮ ಮಾಡೋದ್ರಾಗ್ಲಿ, ಆಮೇಲೆ ಈ ಜನಗಳ ಹತ್ರ ಸಂಪರ್ಕ ಇರೋದಾಗ್ಲಿ, ಎಲ್ಲಾ ರೀತಿಲಿ ಅವರ ಹೃದಯವಂತಿಕೆ ಹೇಳಕ್ ಅಸಾಧ್ಯ. ಅಂತ ಹೃದಯವಂತ ಮನುಷ್ಯನ ನಾವು ಇವತ್ತು ಕಳ್ಕೊಂಡಿದೀವಿ. ಹಾಗಾಗಿ ಅವ್ರ ಬಗ್ಗೆ ತುಂಬಾ ದುಃಖ ವ್ಯಕ್ತವಾಗ್ತಾ ಇದೆ. ಆಕ್ಚುಲಿ ಅವರು ಆ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಎಲ್ಲಾ ಸಮಾಜದಲ್ಲಿಗೂ ಕೊಟ್ಟಿದ್ದಾರೆ. ಬರೀ ವೀರಶೈವ ಸಮಾಜಕ್ಕೆ ಒಂದಕ್ಕೆ ಅಲ್ಲ, ಎಲ್ಲಾ ಸಮಾಜದಲ್ಲೂ ಸಮಾನ ರೀತಿಯಲ್ಲಿ ನೋಡ್ಕೊಂಡು ಕೊಡುಗೆ ಕೊಟ್ಟಿದ್ದಾರೆ. ಅವರ ಅಪಾರವಾದ ಪ್ರೀತಿ, ಜನಗಳ ಮೇಲಿರೋ ಪ್ರೀತಿ, ಅದು ಎಂತ ಕಠಿಣ ಸಮಸ್ಯೆ ಬಂದ್ರು ನೇರ ನಡೆನುಡಿ, ನೇರವಾಗೇ ಮಾತಾಡ್ತಾರೆ. ಅದೆಂತ ಕಷ್ಟನೇ ಆಗಿರ್ಲಿ, ಎಂತವರೇ ಇರ್ಲಿ, ನೇರವಾಗಿ ಮಾತಾಡಿ ಆ ಸಮಸ್ಯೆ ಬಗೆಹರಿಸ್ತದೆ. ಅದರಿಂದ ಹಿಂದೆ ಏನಾಗ್ತದೆ, ಈಗಾಗತ್ತೆ, ಮುಂದೆ ಏನ್ ಆಗ್ಬೋದು ಅನ್ನೋದನ್ನ ಮೊದ್ಲೇ ಅರ್ಥ ಮಾಡ್ಕೊಂಡು ಅವಾಗ ಆಗೋದು ಇವಾಗ್ಲೇ ಆಗ್ಲಿ, ಏನ್ ತೊಂದ್ರೆ ಏನಿಲ್ಲ ಅಂತಂದೇಳಿ ಆ ಟೈಮಲ್ಲೇ ಬಗೆಹರಿಸಂತ ವ್ಯಕ್ತಿ. ಹಾಗಾಗಿ ಅವ್ರ ಬಗ್ಗೆ ಹೇಳಕ್ ಅಸಾಧ್ಯವಾದ ವ್ಯಕ್ತಿತ್ವ ಅವ್ರದ್ದು. ಅವ್ರನ್ನ ಸುಮ್ಮನೆ ನಾವು ಈಗ ನುಡಿ ನಮನ ಅಂತಂದೇಳಿ ಸಲ್ಲಿಸ್ತಾ ಇದೀವಿ ಅನ್ನೋದಲ್ಲ, ನಮ್ಮ ತಲೆಮಾರುಗಳು, ನಮ್ಮ ಮುಂದಿನ ತಲೆಮಾರುಗಳು ಇರೋ ತನಕಲ್ಲೂ ಅವರ ನೆನಪುಗಳು ಮಾತ್ರ ಶಾಶ್ವತ ಆಗಿರ್ತವೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಸರ್, ಅವ್ರು ಶ್ರೀಮಂತಿಕೆ ಇದೆ, ಅವ್ರು ಶ್ರೀಮಂತರು ಬಹಳ ಕೋಟಿಪತಿಗಳು ನಾವು ಮಾತಾಡ್ತಾ ಇಲ್ಲ ಸರ್. ನೋಡಿ, ಒಂದು ಕಡು ಬಡತನದಿಂದ ಬಂದು ಇಷ್ಟು ಒಂದು ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಒಂದು ಕಷ್ಟದಲ್ಲಿರೋರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಏನೋ ಒಂಥರ ಪುಣ್ಯ ಪುರುಷರು, ದೇವತಾ ಮನುಷ್ಯರು ಸೇರ್ಬಿಟ್ರಲ್ಲ ಸರ್. ಒಂದೇ ಲೈನಲ್ಲಿ ಹೇಳಿದ್ರು ಸರ್, ಮಹಾದಾನಿಗಳು ಅಂತಂದ್ರೆ ಇವ್ರಿಗೆ ಹೇಳ್ಬೇಕು. ಆಕ್ಚುಲಿ ಇಂಥವ್ರು ಅಂತಂದ್ರೆ ಹೇಳ್ತಿರ್ಲಿಲ್ಲ, ಇಂಥ ಸಮಾಜದವ್ರೆ ಅಂತ ಹೇಳ್ತಿರ್ಲಿಲ್ಲ. ಯಾರೇ ಬಂದ್ರು ಅವ್ರ ರಾಜಕಾರಣಕ್ಕೋಸ್ಕರನೇ ಅವರು ರಾಜಕಾರಣ ಮಾಡ್ಲಿಲ್ಲ. ಅವರಲ್ಲಿರೋ ವ್ಯಕ್ತಿತ್ವಕ್ಕೋಸ್ಕರ ರಾಜಕಾರಣ ಮಾಡಿದ್ರು ಅಷ್ಟೇ. ಅವ್ರ ರಾಜಕಾರಣ ಇಲ್ದಂಗೂ ಸಹ ದಾನ ಮಾಡಿದ್ದಾರೆ, ಧರ್ಮ ಮಾಡಿದ್ದಾರೆ, ಏನ್ ಮಾಡ್ಬೇಕು ಅದೆಲ್ಲ ಮಾಡಿದ್ದಾರೆ. ಕಷ್ಟಪಟ್ಟು ದುಡಿದ್ದಾರೆ, ಯಾವುದೇ ರೀತಿ ಭ್ರಷ್ಟಾಚಾರ ಮಾಡ್ದಂಗೆ ಕಷ್ಟಪಟ್ಟು ದುಡಿದು, ಕೈಗಾರಿಕೋದ್ಯಮದಲ್ಲಿ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ್ದಾರೆ. ಯಾರು ತಲೆ ಹೊಡೆದು ಮಾಡಿಲ್ಲ, ಸಂಪಾದನೆ ಮಾತ್ರ ನೀಟಾಗಿ ಮಾಡಿದ್ದಾರೆ. ಅಂದ್ರೆ ಅಷ್ಟೇ ದಾನನೂ ಮಾಡಿದ್ದಾರೆ. ಹಾಗಾಗಿ ಅವರ ಜೀವನ ಅತ್ಯುನ್ನತವಾಗಿ ಬೆಳವಣಿಗೆ ಆಗಿದ್ದು ಅದರಿಂದಲ್ಲ. ಅವರಲ್ಲಿರೋ ಆತ್ಮಸಾಕ್ಷಿ, ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ಆತ್ಮಸಾಕ್ಷಿ ಅವರನ್ನ ಮೇಲಕ್ಕೆ ತಗೊಂಡೋಗಿದೆ. ಸಾಮಾನ್ಯ ಜನಕ್ಕೆ ಲಕ್ಷಗಳು ಕೋಟಿಗಳು ಮನಸ್ಸು ಚಂಚಲ ಎಲ್ಲೆಲ್ಲ ಹೋಗಿದೆ. ಒಂದು ಸಾವಿರಾರು ಕೋಟಿ ಇಬ್ಬರು ಶ್ರೀಮಂತಿಕೆ ಅನ್ನೋದಿದ್ರು ಸರಳತೆ ಮೈಕೊಡ್ತಾರೆ, ಮನಸ್ಸು ಸರ್. ಒಂದೇ ಒಂದು ಎಕ್ಸಾಂಪಲ್, ನಾನು ಒಂದು ಸುಮಾರು ಸಲ ಅವ್ರ ಮನೆಗೆ ಹೋಗಿದ್ದೀನಿ. ಸಾಮಾನ್ಯ ವ್ಯಕ್ತಿ ನಾನೊಬ್ಬ, ಅವ್ರಿಗೆ ಅವ್ರ ಮೊಮ್ಮಗ ಆಗ್ಬೇಕು. ನಾನು ಆಕ್ಚುಲಿ ಸಾಮಾನ್ಯ ವ್ಯಕ್ತಿ. ಹೋದ್ರೆ ಯಾರೇ ಹೋದ್ರು ಅವ್ರ ಮನೆಯಲ್ಲಿ ಕೂರ್ಸಿ ಏನ್ ಪ್ರಾಬ್ಲಮ್, ಏನ್ ತೊಂದರೆಗಳು ಅವನ್ನೆಲ್ಲ ಕೇಳ್ಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿ ಕಳ್ಸರು. ಪ್ರತಿಯೊಬ್ಬರಿಗೂ ಹೋದವರಿಗೆ ಟೀನೇ ಆಗ್ಲಿ, ಊಟದ ವ್ಯವಸ್ಥೆ ಆಗ್ಲಿ, ಅವೆಲ್ಲ ಮಾಡ್ತಿದ್ರು ಅವ್ರು. ಅವರಲ್ಲಿ ಅಂತ ವ್ಯಕ್ತಿತ್ವ ಇತ್ತು. ಅವರು ಅಂತಂದು ಏನು ಯಾವುದೇ ಭೇದ ಭಾವ ಅವ್ರು ಮಾಡ್ತಿರ್ಲಿಲ್ಲ. ಸಮಾನವಾಗಿ ಕಾಣ್ತಾರೆ. ಅವ್ರು ಎಷ್ಟೇ ಕೋಟಿ ಇದ್ರು ಅವ್ರನ್ನ ನಾರ್ಮಲ್ ಆಗೇ ಇರ್ತಿದ್ರು, ಸಾಮಾನ್ಯ ಮನುಷ್ಯನಾಗೆ ಇರ್ತಿದ್ರು. ಅಲ್ಲೋದ್ರೆ ಸಾಮಾನ್ಯ ಕುರ್ಚಿ ಮೇಲೆ ಕುತ್ಕೊಂಡು ಎಲ್ಲರನ್ನೂ ಮೀಟ್ ಮಾಡಿ ಎಲ್ಲರನ್ನೂ ಮಾತಾಡ್ತಾರೆ. ಅಂತ ವ್ಯಕ್ತಿತ್ವ ಅವರು. ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಜನ ಬರಲ್ಲ, ಇಲ್ಲಿ ಅವ್ರ ಮೇಲೆ ಪ್ರೀತಿಯಿಂದ ಬಂದಿ ಸಣ್ಣ ಮಕ್ಕಳಿಂದ ಹಿಡಿದು ತುಂಬಾ ವಯಸ್ಸಾದವರೆಗೂ ಇಷ್ಟು ಜನ ಏನ್ ಹೇಳ್ತೀರಾ ಸರ್? ಸರ್, ಇದು ಇಷ್ಟು ಇನ್ನು ಪ್ರಾರಂಭ ಸರ್. ಇದು ಇನ್ನು 26ನೇ ತಾರೀಕು ಅವ್ರದೇ ಕ್ಷೇತ್ರದಲ್ಲಿ ನಡೆಯುತ್ತೆ. ಅದರಲ್ಲಿ ಅದೆಷ್ಟು ಲಕ್ಷ ಜನ ಸೇರ್ತಾರೆ, ಸ್ವಯಂ ಇದ್ರಾಗಿ ಪ್ರೇರಿತರಾಗಿ ಅದೆಷ್ಟು ಜನ ಸೇರ್ತಾರೆ ಅನ್ನೋದು ನನಗೆ ಗೊತ್ತಿದೆ. ನಾನು ಅವ್ರದೇ ಕ್ಷೇತ್ರದಲ್ಲಿ ಇದ್ದು ಬಂದವನು. ಮೊನ್ನೆ ಅವ್ರ ಪ್ರಿಪರೇಷನ್ ನೋಡೇ ನನಗೆ ಆಶ್ಚರ್ಯ ಆಗೋಗ್ಬಿಡ್ತು. ಸುತ್ತಮುತ್ತಲು ಎಷ್ಟು ಜನ ಬರ್ತಾರೆ ಅಂತಂದು ಹೇಳಕ್ ಅಸಾಧ್ಯ ಸರ್. ಅವ್ರ ಪ್ರೀತಿಗೋಸ್ಕರನೇ ಬರ್ತಾರೆ, ಅಜ್ಜರ ಪ್ರೀತಿಗೋಸ್ಕರನೇ ಬರ್ತಾರೆ. ಅದೇ ತರನೇ ಅವರ ಸಚಿವರಾದ್ರ ಮಲ್ಲಿಕಣ್ಣರು ಅಷ್ಟೇನೆ, ಅವ್ರು ಬಹಳ ಪ್ರೀತಿಯಿಂದ ಎಲ್ಲರನ್ನು ಸಮಾನವಾಗಿ ಕಂಡು ಎಲ್ಲಾ ರೀತಿನೂ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು ತುಂಬಾ ನಮಗೆ ಖುಷಿ ಆಗ್ತಾ ಇದೆ ಸರ್. ಓಕೆ, ನಮ್ಮ ಸಮಾಜಕ್ಕೆ ಕೊಟ್ಟಂತ ದೊಡ್ಡ ಕೊಡುಗೆ ಇದು. ಇದನ್ನ ನಾವು ಬಹಳ ಇದ್ರಾಗಿ ಕಾಪಾಡ್ಕೊಂಡು ಬರ್ಬೇಕಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ ಸರ್. ಏನ್ ಸರ್? ನಾವು ಬಸವರಾಜ್ ಅಂತಂದ ಹೇಳಿ, ನಾನು ಇಲ್ಲೇ ನೆಲಮಂಗಲದಲ್ಲಿ ಇದ್ದೀನಿ. ಆಕ್ಚುಲಿ ನಮ್ದು ದಾವಣಗೆರೆ. ನಾನು ಕಾಂಟ್ರಾಕ್ಟರ್ಗೆ ವರ್ಕ್ ಮಾಡ್ತಾ ಇದ್ದೀನಿ.
ಮತ್ತು ವೀರಶೈವ ಲಿಂಗಾಯತ ಮಹಾಸಭಾ ಭಾಳ ದೊಡ್ಡದು ಮಾಡಿಬಿಟ್ರಿ ದೊಡ್ಡ ಕಷ್ಟ. ಇನ್ನೊಂದೆರಡು ಸೇರಿಸಿ ಮತ್ತು ಅವರು ಅಧ್ಯಕ್ಷರು ಮಾಡ್ರೆ ಅವ್ರದ್ದು ಎಲ್ಲ ಸೇರಿಸ್ಬಿಟ್ರೆ ಮಹಾಸಭಾ ದೊಡ್ಡದಾಗ್ತದೆ. ಇದನ್ನು ಹೆಂಗೆ ನಡೆಸ್ಕೊಂಡು ಹೋಗ್ತೇವೆ ಅನ್ನುವಂಥದ್ದು ನಮ್ಮ ಮೇಲೆ ನಾವು ಹಿಡ್ಕೊಂಡು ನಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ವಿಶೇಷವಾಗಿ ಖಂಡ್ರೆಯವ್ರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಅದನ್ನು ಅವರು ಅತ್ಯಂತ ಯಶಸ್ವಿ ಮಾಡ್ತಾರೆ ಅನ್ನೋ ವಿಶ್ವಾಸವೂ ಕೂಡ ನನಗೆ. ಯಾಕಂದರೆ ನಾನು ಸುಮ್ಮನೆ ಯಾರನ್ನೂ ಒಪ್ಕೊಳ್ಳೋ ಮನುಷ್ಯ ಅಲ್ಲ. ಒಂದೆರಡು ವಿಚಾರದಲ್ಲಿ ಅವ್ರನ್ನ ಟೆಸ್ಟ್ ಮಾಡಿದ್ದೀನಿ. ಭಾಳ ಸಹನೆಯಿಂದ ಎಲ್ಲರ ವಿಚಾರವನ್ನು ಕೇಳ್ಕೊಂಡು ಹೆಜ್ಜೆಯನ್ನು ಮುಂದಿಟ್ಟಾರೆ. ಅದನ್ನು ಮುಂದುವರ್ಸಿದ್ರೆ ಸಾಕು. ನಮ್ಮ ಮಕ್ಕಳಿಗೆ ಭಾಳ ದೊಡ್ಡ ಸಮಾಜ ಇದೆ, ಅದ ಸಮಸ್ಯೆ ಇರೋದು. ಭಾಳ ದೊಡ್ಡ ಸಮಾಜ, ಭಾಳ ದೊಡ್ಡ ಜನ, ಭಾಳ ಬುದ್ಧಿವಂತರು, ಭಾಳಷ್ಟು ಬುದ್ಧಿವಂತರು ಒಂದು ಕಡೆ ಕೂಡಿದ್ರೆ ಅದನ್ನು ಈ ಬುದ್ಧಿವಂತಿಕೆಯನ್ನು ಈ ಸಂಖ್ಯಾಬಲವನ್ನು ನಿಭಾಯಿಸೋದೇ ಒಂದು ದೊಡ್ಡ ಆಟ. ಭಾಳ ಸಹನೆ ಇರಬೇಕು. ಒಂದು ಶಾಮೂಸು ಇರ್ಬೇಕು. ಯಾರೇನು ಹೇಳಿದ್ರು ಉತ್ತರ ಕೊಡ್ತಿದ್ದಿಲ್ಲ ಅವರು. ಆಯ್ತು ಮೀಟಿಂಗ್ ನಾನು ಹೇಳಿದ್ರಪ್ಪ ಅವನಿಗೆ ಈಶ್ವರ ಹೇಳಿದ್ದೀನಿ. ಎಲ್ಲಿಗೂ ಕೂಡ ಹಚ್ಕೊಳ್ತಿದ್ದಿಲ್ಲ.